ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ನಾನು ಕೇಕ್ನ ಮಾಡ್ತೀನಿ, ಟೂಟಿ ಫ್ರೂಟಿ ಕೇಕು. ನೋಡಿ, ಒಂದು ಬೌಲು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ, ಅಂದರೆ 100 ಗ್ರಾಮ್ ಇದೆ. ಇದನ್ನು ಸ್ವಲ್ಪ ಜಲ್ಡಿ ಮಾಡ್ಕೊಂಬಿಡೋಣ. ನಾನು ಬೇಕಿಂಗ್ ಸೋಡಾನ ಆಮೇಲೆ ಹಾಕ್ಕೊಳ್ತೀನಿ, ಅದಕ್ಕೆ ಸ್ವಲ್ಪ ತೆಗೆದಿಟ್ಟೆ. ಅದು ಕೇಕಿಗಂತಲೇ ಒಂದು ಸೋಡಾ ಬರುತ್ತೆ, ಮತ್ತು ನಾವು ದೋಸೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದು ಬೇಕಾಗುತ್ತೆ. ಈ ಥರ ಗಂಟಿಲ್ದ್ರೇ ಜರಡಿ ಮಾಡ್ಕೊಳ್ಳಿ. ನೀಟಾಗಿ ಜರಡಿ ಮಾಡಿಕೊಂಡು ಒಂದು ಕಡೆಗೆ ಎತ್ತಿಟ್ಕೊಂಬಿಡೋಣ. ಒಂದು ಪಾತ್ರೆ ತೊಗೊಂಡು ನಾನು ಇದು ಒಂದು 75-100 ಗ್ರಾಮ್ನಷ್ಟು ಮೊಸರು ತೊಗೊತಾಯಿದ್ದೀನಿ. ನಾನು ಸೇಮ್ ಈಕ್ವಲ್ ನೀವು ತೊಗೋಬೋದು. ಇವಾಗ ನಾನು ಅಡುಗೆ ಸೋಡಾ ಮತ್ತು ಬೇಕಿಂಗ್ ಸೋಡಾ ಎರಡನ್ನೂ ಒಂದು ಚಿಕ್ಕ ಸ್ಪೂನಲ್ಲಿ, ಇದು ಒಂದು ಸ್ವಲ್ಪ ಅಡುಗೆ ಸೋಡಾನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಫುಲ್ ಹಾಕ್ಬಿಟ್ಟು ಅದನ್ನು ಫುಲ್ಲಲ್ಲಿ ಸ್ವಲ್ಪ ಫ್ಲಾಟ್ನ ಮಾಡ್ಕೋಬೇಕು. ಆಮೇಲೆ ಈ ಥರ ಚೆನ್ನಾಗಿ ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳಿ. ಚೆನ್ನಾಗಿ ಮೊಸರೆಲ್ಲ ಒಡೆದು ಇದಾಗಬೇಕು. ಓಕೆನಾ? ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿರುವಾಗ ಎಷ್ಟು ನೈಸಾಗಾಯಿತು. ಈ ಥರ ನೀವು ನೈಸಾಗಿ ಮಿಕ್ಸನ್ನ ಮಾಡ್ಕೋಬೇಕಾಗತ್ತೆ. ಇವಾಗ ವೆನಿಲಾ ಎಸೆನ್ಸು ಒಂದು ಸ್ಪೂನ್, ಅದನ್ನು ಅಷ್ಟೇ ಒಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ನಾನು. ಇವಾಗ ಒಂದು 75 ಗ್ರಾಮ್ನಷ್ಟು ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ. ಸನ್ಫ್ಯೂರ್ ಆಯಿಲ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ತೀನಿ ನಾನು. ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ಓಕೆ, ಇದು ಬೇಕಾದರೆ ನೀವು ಮಿಕ್ಸಿ ಜಾರ್ನಲ್ಲಿ ಬೇಕಾದರೂ ಮಾಡ್ಕೋಬೋದು, ಬಟ್ ಮಿಕ್ಸಿ ಜಾರ್ನಲ್ಲಿ ಅಷ್ಟೊಂದು ಇದಾಗಲ್ಲ ಅಂತ ನಾನು ಕೈನಲ್ಲಿ ವಿಸ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳಿ. ಇವಾಗ ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಇದು ಒಂದು 75 ಗ್ರಾಮ್ನಷ್ಟು. ಓಕೆನಾ? ಹಾಕ್ಬಿಟ್ಟು ಪೌಡ್ರ್ ಫಸ್ಟೇ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಚೆನ್ನಾಗಿ ನೋಡಿ, ಸ್ವಲ್ಪನೂ ಗಂಟು ಬಂದಿಲ್ಲ, ನೋಡ್ತಿರ್ಬೋದು ನೀವು. ಗಂಟು ಇಲ್ದಿರೋ ರೀತಿ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ಇವಾಗ ಮೈದಾ ಹಿಟ್ಟು ನಾವು ಜರಡಿ ಇಟ್ಕೊಂಡಿದ್ವಲ್ವ, 100 ಗ್ರಾಮ್ ಅದು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ನಾನು. ನೀವು ಈಕ್ವಲಾಗಿ ಬೇಕಾದರೂ ಹಾಕ್ಕೊಳ್ಬೋದು. ಓಕೆನಾ? ಇಷ್ಟು ಹಾಕಿದ್ರೆ ಸ್ವೀಟೆಲ್ಲ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್. ಓಕೆ, ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ನಾನು ಮಾಡೋ ರೀತಿಯಲ್ಲಿ ನೀವು ಮಾಡಿ, ಖಂಡಿತ ಫಸ್ಟ್ ಟೈಮ್ ಮಾಡ್ತಾಯಿದ್ರು ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೋಬೇಕು, ಗಂಟುಗಳು ಇಲ್ದಿರೋ ರೀತಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾರೆ, ದಯವಿಟ್ಟು ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ಕಿಪ್ ಮಾಡಿದ್ರೆ ನೋಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಓವನಲ್ಲಿ ಮಾಡಿ ತೋರಿಸ್ತಾಯಿದ್ದೀನಿ. ಓಕೆನಾ? ಓವನ್ ಇಲ್ಲ ಅಂದರೆ ನೀವು ಕುಕ್ಕರಲ್ಲೂ ಮಾಡ್ಬೋದು, ಬಾಣಲಿ ಇಟ್ಕೊಂಡು ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಈ ಥರ ಚೆನ್ನಾಗಿ ನೈಸಾಗಿ ಚೆನ್ನಾಗಿ ಗಂಟಿದ್ರ ಥರನೇ ನೋಡ್ತಿರ್ಬೋದು ಎಷ್ಟು ನೈಸಾಗಾಯಿತು. ಎಷ್ಟು ಆಗುತ್ತೋ ಕೈಯಲ್ಲಿ ಅಷ್ಟನ್ನು ನೀವು ನೈಸಾಗಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಕನ್ಸಿಸ್ಟೆಂಟಿಗೆ ಬಂದರೆ ಸಾಕು. ಓಕೆನಾ? ತುಂಬ ಗಟ್ಟಿನೂ ಬೇಡ, ತುಂಬ ನೀರು ಥರನೂ ಇರಬಾರ್ದು. ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಟೂಟಿ ಫ್ರೂಟಿನ ತೊಗೊಂಡಿದ್ದೀನಿ. ನಾನಿವಾಗ ಉಳಿದಿರೋ ಸಕ್ಕರೆ ಪುಡಿನಲ್ಲಿ ಒಂದು ಸ್ಪೂನ್ ಸಕ್ಕರೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ. ಈ ಥರ ಇದ್ದರೆ ಬಿಡಿ ಬಿಡಿಯಾಗಿರುತ್ತೆ, ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಅಷ್ಟೇ. ಈ ಥರ ಇದ್ದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆನಾ? ಈ ಥರ ಕೈನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದಕ್ಕೊಂದು ಅಂಟೋದಿಲ್ಲ, ಬಿಡಿ ಬಿಡಿಯಾಗಿರುತ್ತೆ. ಓಕೆನಾ? ಈ ಥರ ಚೆನ್ನಾಗಿ ಮಿಕ್ಸನ್ನ ಮಾಡ್ಕೊಳ್ಳಿ. ಇದು ರೆಡಿ ಆಯಿತು. ಇವಾಗ ನಾನು ಮೋಲ್ಡನ್ನು ತೊಗೊಂಡು, ಇದು ಆ್ಯಕ್ಚುಲಿ ಅರ್ಧ kg ಮೋಲ್ಡ್ ಇದು. ಇವಾಗ ಸನ್ಫ್ಯೂರ್ ಆಯಿಲನ್ನ ನಾನು ಸ್ವಲ್ಪ ಚೆನ್ನಾಗಿ
ಹಚ್ಕೊತಾ ಇದ್ದೀನಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಇದ್ದರೆ ನಿಮ್ಮದು ಬಟರ್ ಪೇಪರ್ನ ಹಾಕ್ಕೊಳ್ಬೋದು. ನಾನು ಬಟರ್ ಪೇಪರ್ ಇರಲಿಲ್ಲ, ಅದಕ್ಕೆ ನಾನು ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ಎಣ್ಣೆನ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ನ ಮಾಡ್ಕೊಳ್ಳಿ. ಚೆನ್ನಾಗಿ ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಓವನಲ್ಲಿ ನಂದು LG ಇರೋದು ಕನ್ವೆನ್ಷನ್ದು, ನಾನು 180 ಡಿಗ್ರಿ ಪ್ರೀ ಹೀಟ್ ಮಾಡಿಕೊಂಡು 10 ಮಿನಿಟ್ಸ್ ಇಟ್ಕೊಂಡಿರ್ತೀನಿ. ಅದಾದ ನಂತರ 30 ಮಿನಿಟ್ಸು ನಾನು ಕುಕ್ ಮಾಡ್ತೀನಿ. ಓಕೆನಾ? ಈ ಥರ ಬೇಕ್ ಮಾಡೋದು. ಈ ಥರ ಮತ್ತಿನ್ನೊಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಾನು ಮೋಲ್ಡಲ್ಲಿ ಹಾಕ್ಕೊಳ್ತೀನಿ. ಬಟ್ ಅದು ನಾನು ವೀಡಿಯೋ ಮಾಡಲಿಲ್ಲ, 180 ಡಿಗ್ರಿಗೆ ಪ್ರೀ ಹೀಟ್ ಮಾಡ್ಕೊಂಡಿರೋದನ್ನು ತೋರಿಸಿಲ್ಲ. ಬಟ್ ನೀವು 180 ಡಿಗ್ರಿ ಪ್ರೀ ಹೀಟ್ ಮಾಡಿಕೊಂಡು 10 ಮಿನಿಟ್ಸ್ ಇಟ್ಕೋಬೇಕು ಅದನ್ನು. ನೋಡಿ, ಇವಾಗ ಮೋಲ್ಡರ್ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ನಾವು ಕೇಕನ್ನು ಬೇಯಿಸೋದಕ್ಕೆ 30 ನಿಮಿಷ ಫಿಕ್ಸ್ ಮಾಡಿ ಬಿಡಬೇಕು ಟೈಮಿಂಗ್ಸನ್ನು. ಓಕೆ, ನಾವು ಪಾತ್ರೆ ಅದರಲ್ಲೆಲ್ಲ ಮಾಡಿದ್ರೆ 40-45 ಮಿನಿಟ್ಸ್ ಬೇಕಾಗುತ್ತೆ. ಇದರಲ್ಲಿ 30 ಮಿನಿಟ್ಸ್ ಆದರೆ ಸಾಕಾಗುತ್ತೆ ಫ್ರೆಂಡ್ಸ್. ಓಕೆ, ನೋಡಿ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಮೇಲೆ ಕೆಳಗೆ ಎಲ್ಲದನ್ನು ಒಂದೇ ಥರ ಕೂತ್ಕೊಳ್ಳೋಕೆ, ಅದ್ರ ಬಬಲ್ಸ್ ಆ ಥರ ಏನಾದರೂ ಇದ್ದರೆ ಎಲ್ಲ ಒಂದೇ ಕಡೆ ಫಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು ಮೇಲೆ ಕೆಳಗೆ ಟ್ಯಾಪ್ ಮಾಡಬೇಕು ಅದನ್ನು, ಮೋಲ್ಡನ್ನು. ಎಲ್ಲ ಹಾಕ್ಕೊಂಡಿದ್ದಾಯಿತು ನೋಡಿ. ಫೈನಲಾಗಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಟೂಟಿ ಫ್ರೂಟಿನ ಸಕ್ಕರೆನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಅದರೊಳಗಡೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಟ್ಯಾಪ್ ಮಾಡಿಬಿಡ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು, ಮುಂಚೆನೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಿತ್ತು, ನಾನು ಮರ್ತುಬಿಟ್ಟೆ. ಹಂಗಾಗಿ ಇದ್ರಲ್ಲಿ ಹಾಕ್ಕೊಳ್ತಾಯಿದ್ದೀನಿ ನಾನು. ಇವಾಗ ಆಯಿತು. ಈಗ ಮೇಲೆ ಕೆಳಗೆ ಚೆನ್ನಾಗಿ ಟ್ಯಾಪ್ನ ಮಾಡ್ಕೊಂಬಿಡಿ. ಚೆನ್ನಾಗಿ ಫಿಕ್ಸ್ ಆಗೋ ಥರ ಈ ಥರ ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡ್ರೆ ಬಬಲ್ಸ್ ಎಲ್ಲ ಏನೂ ಇರೋಲ್ಲ. ಈ ಥರ ಓಕೆ, ನೋಡ್ತಿರ್ಬೋದು ನೀವು ಎಷ್ಟು ಕ್ಲೀನಾಗಿ ಟ್ಯಾಪ್ ಆಯಿತು. ಈ ಥರ ಮಾಡಿಕೊಂಡು ಮತ್ತೆ ಮೇಲೆ ಸ್ವಲ್ಪ ಟೂಟಿ ಫ್ರೂಟಿನ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ, ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನನಗೆ ಹೇಗೆ ಬಂತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡಿ, ಫ್ರೀ ಹೀಟ್ ಆಗಿತ್ತು, ನಾನು ಓವನ್ ಒಳಗಡೆ ಇಡ್ತಾಯಿದ್ದೀನಿ. ನೋಡಿ, ರೆಡಿಯಾಗಿದೆ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಮ್ಮೆ ಟ್ರೈ ಮಾಡಿ, ಖಂಡಿತ ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ನೋಡಿ ಈ ಥರ ಸ್ವಲ್ಪ ಒಂದು 10-15 ನಿಮಿಷ ಬಿಟ್ಟುಬಿಟ್ಟು ನಾವೊಂದು ಪ್ಲೇಟಿಗೆ ಶಿಫ್ಟನ್ನು ಮಾಡಿಕೊಂಡ್ರೆ ಕೇಕು ರೆಡಿ. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ಲೀಸ್ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಖಂಡಿತ ನನಗೆ ತಿಳಿಸಿ. ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ. ಸ್ವಲ್ಪ ಚೆನ್ನಾಗಿ ತಣ್ಣಗಾಗಲಿ ಫ್ರೆಂಡ್ಸ್. ಅದಾದ ನಂತರನೇ ಇದು ಮಾಡ್ಕೊಳ್ಳಿ, ಬೇರೆ ಶಿಫ್ಟ್ ಮಾಡ್ಕೊಳ್ಳಿ. ಓಕೆ, ಅದು ಬರ್ತಾಯಿಲ್ಲ, ಸ್ವಲ್ಪ ಇದಾಗಿದೆ. ಯಾಕೆಂದರೆ ಬಟರ್ ಪೇಪರ್ ನೀಟಾಗಿ ಬರುತ್ತೆ, ಇದರಲ್ಲಿ ಸ್ವಲ್ಪ ಇದಾಗ್ತಾಯಿದೆ ನೋಡಿ. ಫೈನಲಿ ವಾವ್, ಎಷ್ಟು ಸ್ಪಾಂಜಿಯಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಒಮ್ಮೆ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.